ಅರಣ್ಯಕಾಂಡ ಅಧ್ಯಾಯ 1. ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಟ 2ನೆಯ ವರುಷದ 2ನೆಯ ತಿಂಗಳಿನ 1ನೆಯ ದಿನದಲ್ಲಿ ಯೆಹೋವನು ಸೀನಾಯಿ ಅರಣ್ಯದಲ್ಲಿ ದೇವದರ್ಶನದ ಗುಡಾರದೊಳಗೆ ಮೋಶೆಗೆ ಹೀಗೆ ಆಜ್ಞಾಪಿಸಿದನು. ಇಸ್ರಾಯೇಲ್ಯರ ಸರ್ವ ಸಮೂಹದ ಗಂಡಸರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಹೆಸರು ಹಿಡಿದು ಒಬ್ಬೊಬ್ಬರನ್ನಾಗಿ ಲೆಕ್ಕಿಸಬೇಕು. ಇಸ್ರಾಯೇಲ್ಯರಲ್ಲಿ ಸೈನಿಕರಾಗಿ ಹೊರಡತಕ್ಕವರನ್ನು, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರನ್ನು ಸೈನ್ಯವಾಗಿ ನೀನು ಆರೋನನು ಲೆಕ್ಕಿಸಬೇಕು. ಈ ಕೆಲಸಕ್ಕಾಗಿ ಒಂದೊಂದು ಕುಲದಲ್ಲಿ ಆಯಾ ಕುಲದ ಮುಖ್ಯಸ್ಥನಾಗಿರುವ ಒಬ್ಬೊಬ್ಬ ಸಹಾಯಕನಿರಬೇಕು. ನಿಮಗೆ ಸಹಾಯಕರಾಗಿರಬೇಕಾದವರು ಯಾರೆಂದರೆ, ರೂಬೇನ್ ಕುಲದಿಂದ ಶೆದೇಯೂರನ ಮಗನಾದ ಎಲಿಚೂರ್, ಸಿಮೆಯೋನ್ ಕುಲದಿಂದ ಚೂರಿಶದ್ವಯ್ಯ ಮಗನಾದ ಶೆಲುಮಿಯೇಲ್, ಯಹೂದ ಕುಲದಿಂದ ಅಮ್ಮೀನಾದಾಬನ ಮಗನಾದ ನಹಶೋನ್, ಇಸ್ಸಾಕಾರ್ ಕುಲದಿಂದ ಚೂವಾರನ ಮಗನಾದ ನೆತನೇಲ್, ಜೆಬುಲೂನ್ ಕುಲದಿಂದ ಹೇಲೋನನ ಮಗನಾದ ಎಲಿಯಾಬ್, ಯೋಸೇಫನ ವಂಶದವರಲ್ಲಿ ಎಫ್ರಾಯಿಮ್ ಕುಲದಿಂದ ಅಮ್ಮಿಹೂದನ ಮಗನಾದ ಎಲಿಶಾಮ, ಮನಸ್ಸೆ ಕುಲದಿಂದ ಪೆದಾಚೂರನ ಮಗನಾದ ಗಮ್ಲೀಯೇಲ್, ಬೆನ್ಯಾಮಿನ್ ಕುಲದಿಂದ ಗಿದ್ಯೋನಿಯ ಮಗನಾದ ಅಬಿದಾನ್, ದಾನ್ ಕುಲದಿಂದ ಅಮ್ಮಿಷದ್ದಯ್ಯ ಮಗನಾದ ಅಹಿಗೆಜೆರ್, ಅಶೇರ್ ಕುಲದಿಂದ ಒಕ್ರಾನನ ಮಗನಾದ ಪಗೀಯೇಲ್, ಗಾದ್ ಕುಲದಿಂದ ರೆಗುವೇಲನ ಮಗನಾದ ಎಲ್ಯಾಸಾಫ್, ನಫ್ತಾಲಿ ಕುಲದಿಂದ ಏನಾನನ ಮಗನಾದ ಅಹೀರನು. ಇವರು ಸರ್ವ ಸಮೂಹದವರೊಳಗಿಂದ ಕರೆಸಿಕೊಂಡವರು, ತಮ್ಮ ತಮ್ಮ ಕುಲಗಳಲ್ಲಿ ಪ್ರಧಾನ ಪುರುಷರು, ಇಸ್ರಾಯೇಲ್ಯರಲ್ಲಿ ಸಹಸ್ರಾಧಿಪತಿಗಳು. ಹೆಸರಿನಿಂದ ಸೂಚಿತರಾದ ಪುರುಷರನ್ನು ಮೋಶೆ ಆರೋನರು ಕರೆದು 2ನೇ ತಿಂಗಳಿನ 1ನೇ ದಿನದಲ್ಲಿ ಸಮೂಹದವರೆಲ್ಲರನ್ನೂ ಕೂಡಿಸಿದರು. ಆಗ ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರೂ ಒಬ್ಬೊಬ್ಬರಾಗಿ ಗೋತ್ರ ಕುಟುಂಬಗಳ ಪ್ರಕಾರ ತಮ್ಮ ತಮ್ಮ ವಂಶಾವಳಿಯನ್ನು ತಿಳಿಸಿ ಹೆಸರುಗಳನ್ನು ಬರೆಸಿಕೊಂಡರು. ಹೀಗೆ ಮೋಶೆ ಸೀನಾಯಿ ಅರಣ್ಯದಲ್ಲಿ ಅವರನ್ನು ಲೆಕ್ಕಿಸಿದನು. ಇಸ್ರಾಯೇಲನ ಚೊಚ್ಚಲ ಮಗನಾದ ರೂಬೇನ್ ವಂಶದವರಲ್ಲಿ ಸೈನಿಕರಾಗಿ ಹೊರಡತಕ್ಕವರು, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರು, ಗೋತ್ರ ಕುಟುಂಬಗಳ ಪ್ರಕಾರ ಒಬ್ಬೊಬ್ಬರಾಗಿ ಹೆಸರು ಹಿಡಿದು ಲೆಕ್ಕಿಸಲ್ಪಟ್ಟ ಗಂಡಸರು 46,500 ಮಂದಿ. ಸಿಮೆಯೋನ್ ವಂಶದವರಲ್ಲಿ ಸೈನಿಕರಾಗಿ ಹೊರಡತಕ್ಕವರು, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರು, ಗೋತ್ರ ಕುಟುಂಬಗಳ ಪ್ರಕಾರ ಒಬ್ಬೊಬ್ಬರಾಗಿ ಹೆಸರು ಹಿಡಿದು ಲೆಕ್ಕಿಸಲ್ಪಟ್ಟ ಗಂಡಸರು 59,300 ಮಂದಿ. ಗಾದ್ ವಂಶದವರಲ್ಲಿ ಸೈನಿಕರಾಗಿ ಹೊರಡತಕ್ಕವರು, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರು, ಗೋತ್ರ ಕುಟುಂಬಗಳ ಪ್ರಕಾರ ಒಬ್ಬೊಬ್ಬರಾಗಿ ಹೆಸರು ಹಿಡಿದು ಲೆಕ್ಕಿಸಲ್ಪಟ್ಟ ಗಂಡಸರು 45,650 ಮಂದಿ. ಯಹೂದ ವಂಶದವರಲ್ಲಿ ಸೈನಿಕರಾಗಿ ಹೊರಡತಕ್ಕವರು, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರು, ಗೋತ್ರ ಕುಟುಂಬಗಳ ಪ್ರಕಾರ ಒಬ್ಬೊಬ್ಬರಾಗಿ ಹೆಸರು ಹಿಡಿದು ಲೆಕ್ಕಿಸಲ್ಪಟ್ಟ ಗಂಡಸರು 74,600 ಮಂದಿ. ಇಸ್ಸಾಕಾರ್ ವಂಶದವರಲ್ಲಿ ಸೈನಿಕರಾಗಿ ಹೊರಡತಕ್ಕವರು, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರು, ಗೋತ್ರ ಕುಟುಂಬಗಳ ಪ್ರಕಾರ ಒಬ್ಬೊಬ್ಬರಾಗಿ ಹೆಸರು ಹಿಡಿದು ಲೆಕ್ಕಿಸಲ್ಪಟ್ಟ ಗಂಡಸರು 54,400 ಮಂದಿ. ಜೆಬುಲೂನ್ ವಂಶದವರಲ್ಲಿ ಸೈನಿಕರಾಗಿ ಹೊರಡತಕ್ಕವರು, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರು, ಗೋತ್ರ ಕುಟುಂಬಗಳ ಪ್ರಕಾರ ಒಬ್ಬೊಬ್ಬರಾಗಿ ಹೆಸರು ಹಿಡಿದು ಲೆಕ್ಕಿಸಲ್ಪಟ್ಟ ಗಂಡಸರು 57,400 ಮಂದಿ. ಯೋಸೇಫನಿಂದ ಹುಟ್ಟಿದವರೊಳಗೆ ಎಫ್ರಾಯಿಮ್ ವಂಶದವರಲ್ಲಿ ಸೈನಿಕರಾಗಿ ಹೊರಡತಕ್ಕವರು, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರು, ಗೋತ್ರ ಕುಟುಂಬಗಳ ಪ್ರಕಾರ ಒಬ್ಬೊಬ್ಬರಾಗಿ ಹೆಸರು ಹಿಡಿದು ಲೆಕ್ಕಿಸಲ್ಪಟ್ಟ ಗಂಡಸರು 40,500 ಮಂದಿ. ಮನಸ್ಸೆ ವಂಶದವರಲ್ಲಿ ಸೈನಿಕರಾಗಿ ಹೊರಡತಕ್ಕವರು, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರು, ಗೋತ್ರ ಕುಟುಂಬಗಳ ಪ್ರಕಾರ ಒಬ್ಬೊಬ್ಬರಾಗಿ ಹೆಸರು ಹಿಡಿದು ಲೆಕ್ಕಿಸಲ್ಪಟ್ಟ ಗಂಡಸರು 32,200 ಮಂದಿ. ಬೆನ್ಯಾಮೀನ್ ವಂಶದವರಲ್ಲಿ ಸೈನಿಕರಾಗಿ ಹೊರಡತಕ್ಕವರು,
ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರು, ಗೋತ್ರ ಕುಟುಂಬಗಳ ಪ್ರಕಾರ ಒಬ್ಬೊಬ್ಬರಾಗಿ ಹೆಸರು ಹಿಡಿದು ಲೆಕ್ಕಿಸಲ್ಪಟ್ಟ ಗಂಡಸರು 35,400 ಮಂದಿ. ದಾನ್ ವಂಶದವರಲ್ಲಿ ಸೈನಿಕರಾಗಿ ಹೊರಡತಕ್ಕವರು, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರು, ಗೋತ್ರ ಕುಟುಂಬಗಳ ಪ್ರಕಾರ ಒಬ್ಬೊಬ್ಬರಾಗಿ ಹೆಸರು ಹಿಡಿದು ಲೆಕ್ಕಿಸಲ್ಪಟ್ಟ ಗಂಡಸರು 62,700 ಮಂದಿ. ಆಶೇರ್ ವಂಶದವರಲ್ಲಿ ಸೈನಿಕರಾಗಿ ಹೊರಡತಕ್ಕವರು, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರು, ಗೋತ್ರ ಕುಟುಂಬಗಳ ಪ್ರಕಾರ ಒಬ್ಬೊಬ್ಬರಾಗಿ ಹೆಸರು ಹಿಡಿದು ಲೆಕ್ಕಿಸಲ್ಪಟ್ಟ ಗಂಡಸರು 41,500 ಮಂದಿ. ನಫ್ತಾಲಿ ವಂಶದವರಲ್ಲಿ ಸೈನಿಕರಾಗಿ ಹೊರಡತಕ್ಕವರು, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರು, ಗೋತ್ರ ಕುಟುಂಬಗಳ ಪ್ರಕಾರ ಒಬ್ಬೊಬ್ಬರಾಗಿ ಹೆಸರು ಹಿಡಿದು ಲೆಕ್ಕಿಸಲ್ಪಟ್ಟ ಗಂಡಸರು 53,400 ಮಂದಿ. ಮೋಶೆ ಆರೋನರು ಕುಲಪ್ರತಿನಿಧಿಗಳಾದ ಆ 12 ಮಂದಿ ಪ್ರಧಾನರು ಲೆಕ್ಕಿಸಿದ ಇಸ್ರಾಯೇಲ್ಯರು ಇಷ್ಟು ಜನ. ಇಸ್ರಾಯೇಲ್ಯರಲ್ಲಿ ಲೆಕ್ಕಿಸಲ್ಪಟ್ಟವರು, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರಾಗಿದ್ದು ಸೈನಿಕರಾಗಿ ಹೊರಡತಕ್ಕವರ ಒಟ್ಟಾದ ಸಂಖ್ಯೆ 603,550. ಆದರೆ ಅವರೊಡನೆ ಲೇವಿ ಕುಲದ ಕುಟುಂಬಗಳು ಲೆಕ್ಕಿಸಲ್ಪಡಲಿಲ್ಲ. ಯಾಕಂದರೆ ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರನ್ನು ಎಣಿಸುವಾಗ ಲೇವಿಯರನ್ನು ಎಣಿಸಬಾರದು. ಆಜ್ಞಾಶಾಸನಗಳಿರುವ ಗುಡಾರವನ್ನು, ಅದರ ಸಾಮಾನು, ಉಪಕರಣ ಇವುಗಳನ್ನು ನೋಡಿಕೊಳ್ಳುವುದಕ್ಕೆ ಅವರನ್ನು ನೇಮಿಸಬೇಕು. ಅವರು ಆ ಗುಡಾರವನ್ನು, ಅದರ ಸಾಮಾನನ್ನು ಹೊರುವುದಕ್ಕಾಗಿ ಇರಬೇಕು. ಮತ್ತು ಅವರು ಅದರ ಸೇವೆಯನ್ನು ಮಾಡುವವರಾಗಿ ಅದರ ಸುತ್ತಲೂ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಹೊರಡುವಾಗ ಆ ಗುಡಾರವನ್ನು ಲೇವಿಯರೇ ಬಿಚ್ಚಬೇಕು. ಇಳಿಯುವಾಗ ಲೇವಿಯರೇ ಅದನ್ನು ಹಾಕಬೇಕು. ಇತರರು ಹತ್ತಿರಕ್ಕೆ ಬಂದರೆ ಅವರಿಗೆ ಮರಣಶಿಕ್ಷೆಯಾಗಬೇಕು. ಇಸ್ರಾಯೇಲ್ಯರೆಲ್ಲರ ಆಯಾ ಸೈನ್ಯಗಳು ತಮ್ಮ ಡೇರೆಗಳನ್ನು ತಮ್ಮ ತಮ್ಮ ದಂಡಿನ ಧ್ವಜದ ಹತ್ತಿರ ಹಾಕಿಕೊಳ್ಳಬೇಕು. ಲೇವಿಯರು ಮಾತ್ರ ತಮ್ಮ ಡೇರೆಗಳನ್ನು ದೇವದರ್ಶನದ ಗುಡಾರದ ಸುತ್ತಲೂ ಹಾಕಿಕೊಳ್ಳಬೇಕು. ಹೀಗಾದರೆ ಯೆಹೋವನ ಕೋಪವು ಇಸ್ರಾಯೇಲ್ಯರ ಮೇಲೆ ಉಂಟಾಗುವುದಕ್ಕೆ ಆಸ್ಪದವಿರುವುದಿಲ್ಲ. ಲೇವಿಯರು ದೇವದರ್ಶನದ ಗುಡಾರವನ್ನು ಕಾಯುವವರಾಗಿರಬೇಕು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಇಸ್ರಾಯೇಲ್ಯರು ನಡೆದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಅರಣ್ಯಕಾಂಡದಿಂದ ನಾವು ಇಂದು ಅಧ್ಯಯನ ಮಾಡಿಕೊಳ್ಳಲಿದ್ದೇವೆ. ಮೊದಲನೇ ಅಧ್ಯಾಯಕ್ಕೆ ನಾವು ಬಂದಾಗ, ಮೊದಲನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಅವರು ಹೊರಟು ಬಿಟ್ಟು ಬಂದಂಥ ಸೀನಾಯಿ ಬೆಟ್ಟಕ್ಕೆ ಬಂದಂಥ ಆ ಕಾಲಾವಧಿ ಸುಮಾರು 3 ತಿಂಗಳು. ಮತ್ತು ಸೈನ್ಯಗಳ ಬಗ್ಗೆ ಇಲ್ಲಿ ಹೆಸರಾಗಿ ಸೈನಿಕರಾಗಿ ಇವರನ್ನು ಎಣಿಸಬೇಕು, ಅವರಲ್ಲಿ ಸೈನಿಕರನ್ನು ಅಂತ ಹೇಳ್ಬಿಟ್ಟು. ವಿಮೋಚನಕಾಂಡ 12ನೇ ಅಧ್ಯಾಯದ 37ನೇ ವಚನದಲ್ಲಿ ಸೈನಿಕರು ಮಾತ್ರ ಅಥವಾ ಗಂಡಸರು ಮಾತ್ರ ಎಷ್ಟು ಜನ ಇದ್ದರು ಐಗುಪ್ತ ದೇಶವನ್ನು ಬಿಟ್ಟು ಬಂದಾಗ ಅಂತ ಹೇಳಿದ್ರೆ ಸುಮಾರು 6 ಲಕ್ಷ ಜನರು ಇದ್ದರಂತ್ರಿ. 6 lakhs ಗಂಡಸರು ಅಂದರೆ ಸೈನಿಕರು, ಅಂದರೆ ಯುದ್ಧ ಮಾಡ್ತಕ್ಕಂಥವರು 6 ಲಕ್ಷ ಜನರು ಸುಮಾರು ಇದ್ದರು ಎಂಬುದಾಗಿ ವಿಮೋಚನಕಾಂಡ 12:37ರಲ್ಲಿ, ಎಕ್ಸಡಸ್ 12:37. ಎಷ್ಟು ವರ್ಷ ಆದಮೇಲೆ ಅವರು ಐಗುಪ್ತ ದೇಶ ಬಿಟ್ಟು ಬಂದ್ರಂದರೆ 430 ವರ್ಷಗಳು, 430 years. ಆಧಾರ ವಿಮೋಚನಕಾಂಡ 12:40, ಎಕ್ಸಡಸ್ 12:40 says 430 years. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 430 ವರ್ಷಗಳು ಅವರು ಐಗುಪ್ತದಲ್ಲಿ ಗುಲಾಮರಾಗಿದ್ದರು. ಜೀವನನೇ ಬೇಸರವಾಗಿಬಿಡ್ತು. ಅಂಥ ಸಂದರ್ಭದಲ್ಲಿ ದೇವರು ಅವರನ್ನು ಮೋಶೆ ಮುಖಾಂತರವಾಗಿ ವಿಮೋಚಿಸಿ 10 ಆಜ್ಞೆಗಳನ್ನು ಅವರನ್ನು ಕೊಟ್ಟು ಪಾಲಿಸಿ ಕರ್ಕೊಂಡು ಬಂದಾಗ ಅರಣ್ಯದ ಅನುಭವ ಈಗ ಸ್ಟಾರ್ಟ್ ಆಗ್ತದೆ ಅವರಿಗೆ. ಅರಣ್ಯದ ಅನುಭವ ಅಂತ ಹೇಳಿದಾಗ ಹೋರಾಟಗಳು,
ಕ್ರೈಸ್ತ ಜೀವನ ಯಾರೋ ಹೇಳಿದರು, ಇಟ್ಸ್ ನಾಟ್ ಎ ಬೆಡ್ ಆಫ್ ರೋಸಸ್. ಕೇವಲ ಗುಲಾಬಿಯ ಹಾಸಿಗೆ ಅಲ್ಲ, ಕಷ್ಟಗಳು ಇದೆ, ಹೋರಾಟಗಳು ಇದೆ, ಸಮಸ್ಯೆಗಳಿದೆ, ಯುದ್ಧಗಳು ಕೂಡ ಇದೆ. ಈ ಬಗ್ಗೆ ಪೌಲನು ಕೂಡ ಹೇಳುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 10, 11, 12ನೇ ವಚನದಲ್ಲಿ ನಾವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರೊಂದಿಗಲ್ಲ, ರಾಜ್ಯತ್ವಗಳ ಮೇಲೆ. ಮತ್ತು ಅದೇ ಸಂದರ್ಭದಲ್ಲಿ 2ನೇ ಕೊರಿಂಥ 10:5 ನೋಡುವಾಗ ಇದು ಆತ್ಮಿಕ ಯುದ್ಧ ಎಂಬುದಾಗಿ ನೋಡ್ತೇವೆ. ಸರಿ, 1ನೇ ಅಧ್ಯಾಯದಲ್ಲಿ ದೇವರು ಒಂದೊಂದು ಗೋತ್ರದವರ ಪ್ರಕಾರವಾಗಿ, ಇಸ್ರಾಯೇಲರ ಗೋತ್ರ 12 ಗೋತ್ರ ಅಲ್ವಾ, 12 ಗೋತ್ರದವರಲ್ಲಿ 12 + 1 13 ಅಂತ ಹೇಳ್ಬೋದು. ಯಾಕಂದರೆ ಲೇವಿ ಕುಲದವರು ಕೂಡ ಒಂದು ಗೋತ್ರನೇ. ಆದರೆ ದೇವರು ಲೇವಿಯವರನ್ನು ಎಣಿಸಬಾರ್ದು ಅಂತ ಹೇಳ್ದ. ಆದ ಕಾರಣ ನಾವು ಎಣಿಸೋದು ಬೇಡ, 12 ಅಂತಲೇ ಇಟ್ಕೊಳ್ಳೋಣ್ರಿ. ಈ 12 ಗೋತ್ರದವರಿಂದ ಒಬ್ಬೊಬ್ಬರನ್ನ ನಾಯಕನಾಗಿ ಆರಿಸ್ಕೋ, ಅಂದರೆ ಲೀಡರಾಗಿ ಎಂಬುದಾಗಿ ದೇವರು ಹೇಳ್ತಾನೆ. ಮೊದಲನೇದಾಗಿ 1ನೇ ಅಧ್ಯಾಯ ಅರಣ್ಯಕಾಂಡ 1:20-21 ದ ಬುಕ್ ಆಫ್ ನಂಬರ್ಸ್, ಅರಣ್ಯಕಾಂಡ 1:21 ರೂಬೇನ್, ಮೊಟ್ಟ ಮೊದಲನೇದಾಗಿ ರೂಬೇನ್ ಗೋತ್ರದಿಂದ ಅಂತ ಹೇಳ್ಬಿಟ್ಟು. ರೂಬೇನ್ ಅಂತ ಹೇಳಿದ್ರೆ ರೂ ಅಂದರೆ ನೋಡು, ಬೆನ್ ಅಂದರೆ ಮಗ, ನೋಡು ಮಗ ಅಥವಾ ಇಗೋ ಮಗನು ಎಂಬುದಾಗಿ ಅರ್ಥ ರೂಬೇನ್ ಅಂತ ಹೇಳ್ಬಿಟ್ಟು. ಅಲ್ಲಿಂದ ನೋಡುವಾಗ 20ಕ್ಕಿಂತಲೂ ಇರುವಂಥವ್ರನ್ನ ಎಣಿಸುವಾಗ ಯವನಸ್ಥರು ಗಂಡಸರು 46,500 ಜನ ಇದ್ದರು ಎಂಬುದಾಗಿ ಹೇಳಲಾಗಿದೆ. ಅನಂತರ ಸಿಮೆಯೋನ್, 2ನೇ ಗೋತ್ರ ಸಿಮೆಯೋನ್ ಗೋತ್ರ. ಸಿಮೆಯೋನ್ ಅಂದರೆ ಅರ್ಥ ಕೇಳುವಂಥದ್ದು, ಕೇಳಲ್ಪಡುವುದು, ಹಿಯರಿಂಗ್ ಎಂಬುದಾಗಿದೆ. 2ನೇ ಗೋತ್ರದಿಂದ ಸುಮಾರು 59,000 ಯವನಸ್ಥರನ್ನು ಆರಿಸಿಕೊಂಡ್ರಂತ ಅಲ್ಲಿ ಬರೆದಿದೆ. 3ನೇ ಗೋತ್ರ ಗಾದ್. ಗಾದ್ ಎಂಬುದಾಗಿ ಹೇಳುವಾಗ ಒಂದು ಸೈನ್ಯ, ಗುಂಪು, ದಾಳಿ ಅಂತ 3 ಅರ್ಥನ ಕೊಡ್ತದೆ. ಟ್ರೂಫ್, ಅಟ್ಯಾಕ್, ಕ್ರೌಡ್, ಗುಂಪು, ಗಾದ್ ಅಂತ ಹೇಳಿದರೆ. 4ನೇ ಗೋತ್ರದಿಂದ ಒಬ್ಬರನ್ನ ಆರಿಸ್ಕೋಬೇಕಂತ ದೇವರು ಹೇಳ್ತಾನೆ. ಅದು ಯಾವ ಗೋತ್ರ ಅಂತ ಹೇಳಿದ್ರೆ ಯಹೂದ ಗೋತ್ರ. ಯಹೂದ ಅಂದರೆ ಆ ಮಾತಿನ ಅರ್ಥ ಸೆಲೆಬ್ರೇಷನ್, ಉತ್ಸಾಹ ಮಾಡು, ಹಬ್ಬ ಮಾಡು. ಇನ್ನೊಂದು ಅರ್ಥ ಸ್ತೋತ್ರ ಅಥವಾ ಸ್ತುತಿ. ಸ್ತುತಿ ಯಾವಾಗ ಬರ್ತದೆ? ಉತ್ಸಾಹದಿಂದ ಬರ್ತದೆ. ಉತ್ಸಾಹ ಯಾವಾಗ ಬರ್ತದೆ? ಸ್ತೋತ್ರ ಮಾಡಿದಾಗ ಬರುವಂಥದ್ದಾಗ ಒಂದಕ್ಕೊಂದು ಸಂಬಂಧ. ಆ ಯಹೂದ ಗೋತ್ರದಿಂದ 74,600 ಮಂದಿಯನ್ನು ಆಯ್ಕೆ ಮಾಡಿಕೊಂಡ್ರು ಅಂತ ಹೇಳ್ಬಿಟ್ಟು 26-27ನೇ ವಚನದಲ್ಲಿ 1ನೇ ಅಧ್ಯಾಯ ಅರಣ್ಯಕಾಂಡ ಬರೆದಿದೆ. ಈ 12 ಗೋತ್ರದಲ್ಲಿ ಹೆಚ್ಚು ಸೈನಿಕರು ಯಾವ ಗೋತ್ರದಲ್ಲಿ ಇದ್ರು ಅಂದರೆ ಯಹೂದ ಗೋತ್ರದಲ್ಲಿ ಇದ್ದರು. ದ ಟ್ರೈಬ್ ಆಫ್ ಜೂಡಾ ಹ್ಯಾಡ್ ದ ಹೈಯೆಸ್ಟ್ ನಂಬರ್ ಆಫ್ ಸೋಲ್ಜರ್ಸ್. 74,600 ಮಂದಿ ಇದರಂತೆ ಈ ಗೋತ್ರದಲ್ಲಿ ಮಾತ್ರ. ಸರಿ, ಅದಾದ ನಂತರ 5ನೇ ಗೋತ್ರ ಇಸಖಾರ್. ಇಸಖಾರ್ ಅಂತ ಹೇಳಿದರೆ ಆತನು ಪ್ರತಿಫಲವನ್ನು ತರುವನು ಎಂಬುದಾಗಿ ಅರ್ಥ. ಹೀ ವಿಲ್ ಬ್ರಿಂಗ್ ರಿವಾರ್ಡ್. ಇಸಖಾರ್ ಫಲವನ್ನು ತರುವನು, ಪ್ರತಿಫಲವನ್ನು ತರುವನು, ಬಹುಮಾನ ತರುವವನು, ಬಹುಮಾನ ತರುವಂಥವನೆಂಬುದು ಇಸಖಾರ್ ಎಂಬ 5ನೇ ಇಸ್ರಾಯೇಲರ ಗೋತ್ರವಾಗಿದೆ. ಅರಣ್ಯಕಾಂಡ 1ನೇ ಅಧ್ಯಾಯ 30-31ನೇ ವಚನದಲ್ಲಿ 6ನೇ ಗೋತ್ರದ ಸೈನಿಕರನ್ನು, ಯವನಸ್ಥರನ್ನು, ಗಂಡಸರನ್ನು ಆರಿಸಿಕೊಳ್ಳೋದ್ರ ಬಗ್ಗೆ ಹೇಳಲಾಗಿದೆ. ಅದು ಯಾವುದಂದರೆ ಜಬುಲೂನ್ ಅಂತ ಹೇಳ್ಬಿಟ್ಟು. ಜಬುಲೂನ್ ಅಂದರೆ ನಿವಾಸ, ಹ್ಯಾಬಿಟೇಷನ್, ನಿವಾಸ. ಒಂದೊಂದು ಗೋತ್ರಕ್ಕೂ ಒಂದೊಂದು ಹೆಸರು. ಮತ್ತು ಯಾಕೋಬನಿವರನ್ನು ಆಶೀರ್ವದಿಸಿದಾಗ ವಿಚಿತ್ರವಾದಂಥದ್ದು, ಆದಿಕಾಂಡ ಅಧ್ಯಯನ ಮಾಡಿದಾಗ ಯಾಕೋಬನ ಅವರವರ ಹೆಸರಿಗೆ ತಕ್ಕಂತೆ
ಅವರಿಗೆ ಆಶೀರ್ವಾದ ಹೆಚ್ಚಿನ ಅಂಶ ಕೊಡುವಂಥದ್ದನ್ನು ಗಮನಿಸ್ತಕ್ಕದ್ದು. 32-33ನೇ ವಚನ ಅರಣ್ಯಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದೇನೆಂದರೆ ಯೋಸೇಫನ ಗೋತ್ರದ ಬಗ್ಗೆ ಇದೆ. ಯೋಸೇಫನ ಬಗ್ಗೆ ಒಂದು ವಿಷಯ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಗಲಿಬಿಲಿ ಮಾಡ್ಕೋಬಾರ್ದು. ಅದೇನೆಂದರೆ ಯೋಸೇಫನು ಅವನಿಗೆ 2 ಮಕ್ಕಳಿದ್ದರು, ಎಫ್ರಾಯಿಮ್ ಮತ್ತು ಮನೆಸ. ಆ 2 ಗೋತ್ರವು ಕೂಡ ಇಲ್ಲಿ ಲೆಕ್ಕಿಸಲ್ಪಡ್ತದೆ. ಸಾಮಾನ್ಯವಾಗಿ ರೂಬನ್ ಒಂದೇ, ಅದೇ ರೀತಿಯಾಗಿ ದಾನ್ ಒಂದೇ, ಇಸಕಾರ್ ಒಂದೇ. ಆದರೆ ಯೋಸೇಫ್ ಮಾತ್ರ 2 ಗೋತ್ರವಾಗಿ ವಿಭಾಗಿಸಲ್ಪಟ್ಟಿದೆ. 2 ಮಕ್ಕಳು ಕೂಡ ಸೇರಿಸಲ್ಪಟ್ಟಿದ್ದಾರೆ. ಅಂದ ಹಾಗೆ ಯೋಸೇಫ ಅಂದರೆ ಅರ್ಥ ಕೂಡಿಸುವವನು ಅಂತ. ಅವನು ಹೆಸರಿಗೆ ತಕ್ಕಂತೆ ಎಲ್ಲ ಗೋತ್ರದವರು ಒಬ್ಬೊಬ್ಬರಾಗಿದ್ದರೆ ಇವನು ಮಾತ್ರ 2 ಕೂಡಿಸ್ಬಿಟ್ಟನು. ಆದ ಕಾರಣ ಹೆಸರಿಗೆ ತಕ್ಕಂತೆ ಲೆಟ್ ಹಿಮ್ ಆ್ಯಡ್ ದ ಒನ್ ಹೂ ಆ್ಯಡ್ಸ್ ಅಂತೇಳ್ಬಿಟ್ಟು ಯಾರ್ಯಾರನ್ನು ಕೂಡಿಸಿದನು ಎಂಬುದಾಗಿ ನೋಡುವಾಗ ಎಫ್ರಾಯಿಮನು, ಮನೆಸ ದೊಡ್ಡ ಮಗನು. ಆದರೆ ಮನೆಸ ಅವನ ಹೆಸರು ಫಸ್ಟ್ ಬರೋಲ್ಲ, ಎಫ್ರಾಯಿಮ್ ಚಿಕ್ಕವನ ಹೆಸರು ಫಸ್ಟ್ ಬರ್ತದೆ. ಯಾಕಂತ ಹೇಳಿದ್ರೆ ಯಾಕೋಬನು ಎಫ್ರಾಯಿಮಿನ ಮೇಲೆ ತನ್ನ ಕೈ ಇಟ್ಟಿರ್ತಾನೆ ಮತ್ತು ಆ ಮನೆಸ ಮೇಲೆ ಕೂಡ ಕೈ ಇಡ್ತಾನೆ. ಅದನ್ನು ಯೋಸೇಫನಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾನೆ. ಯಾಕಂದರೆ ಮೊದಲನೇವನ ಮೇಲೆ ತನ್ನ ಬಲಗೈಯನ್ನು ಇಡಬೇಕು ಮನಸ್ಸ ಮೇಲೆ. ಆದರೆ ಅವನೇನು ಮಾಡ್ತಾನೆ, ಇಲ್ಲ ಅಂತ ಹೇಳ್ಬಿಟ್ಟು ಕೈಯನ್ನು ಬದಲಾಯಿಸಿಬಿಟ್ಟು ಅಲ್ಲಿ ಒಂದು ಶಿಲುವೆ ಬರ್ತದೆ, ಎಫ್ರಾಯಿಮನ ಮೇಲೆ ಮೊದಲು ಕೈ ಇಟ್ಟು ಆನಂತರ ದೊಡ್ಡವನು 2ನೇದಾಗಿ ಆರ್ಡ್ರ್ನಲ್ಲಿ ಬರುವಂಥದ್ದನ್ನು ಗಮನಿಸ್ಬೋದು. ಆಶೀರ್ವಾದ ಕೊಡುವಾಗ ಎಫ್ರಾಯಿಮ್ ಅಂತ ಹೇಳಿದರೆ 2ರಷ್ಟು ಫಲ, ಡಬಲ್ ಫ್ರೂಟ್. ಎಫ್ರಾಯಿಮ್ ಡಬಲ್ ಫ್ರೂಟ್. 32-33ನೇ ವಚನ ಅರಣ್ಯಕಾಂಡದಲ್ಲಿ ನಾವು ನೋಡ್ತೀವಿ. ಯೋಸೇಫ್ ಅಂದರೆ ಕೂಡಿಸುವವನು, ಅವನು ಎಫ್ರಾಯಿಮ್ನನ್ನು ಕೂಡಿಸಿದನು, ಮನೆಸನ್ನು ಕೂಡ ಗೋತ್ರದಲ್ಲಿ ಕೂಡಿಸ್ಬಿಡ್ತಾನೆ, ಡಬಲ್ ಫ್ರೂಟ್ ಅಂತ ಹೇಳ್ಬಿಟ್ಟು. ಮನಸ್ಸೆ ಅಂತ ಹೇಳಿದ್ರೆ ದುಃಖ ಇತ್ತು ಯೋಸೇಫನಿಗೆ. ತಂದೆ ತಾಯಿ ಕುಟುಂಬ, ಆಗ ಮಕ್ಕಳಿರಲಿಲ್ಲ ಅವನಿಗೆ. ತಂದೆ ತಾಯಿ ಊರು ಎಲ್ಲ ಬಿಟ್ಟು ಒಬ್ಬಂಟಿಗನಾಗಿದ್ದಾಗ ಅವನ ಕಷ್ಟದಲ್ಲಿ ಹಿಂಸೆಯಲ್ಲಿ ದೇವರು ಮರೆತು ಬಿಡುವಂತೆ ಮಾಡಿದನಂತ ಹೇಳ್ಬಿಟ್ಟು ಮನಸ್ಸೆ ಅಂತ ಹೇಳ್ತಾನೆ. ಮನಸ್ಸೆ ಅಂತ ಹೇಳಿದ್ರೆ ಮರೆಯುವಂತೆ ಮಾಡುವವನು ಅಂತ ಹೇಳ್ಬಿಟ್ಟು, ಮರ್ತು ಹೋಗುವಂತೆ ಮಾಡುವನು. ಯಾರೋ ಒಬ್ಬರು ಹೇಳಿದ್ರು ಮರ್ತು ಹೋಗೋದು ಕೂಡ ದೇವರ ವರ ಅಂತ ಹೇಳ್ಬಿಟ್ಟು. ನಾವು ಮಾಡಿದ ಪಾಪ ಎಲ್ಲ ನಾವು ನೆನಪಿಟ್ಕೊಂಡಿದ್ರೆ ಎಷ್ಟು ನಿರಾಶೆ ಆಗ್ತಿತ್ತು. ನಾವು ಅನುಭವಿಸಿದ ಕಷ್ಟ ಎಲ್ಲ ನೆನಪಿಟ್ಕೊಂಡಿದ್ರೆ ಎಷ್ಟು ನಿರಾಶೆ ಆಗ್ಬೋದು. ಆದರೆ ಕೆಲವು ಸಾರಿ ಮರ್ತು ಹೋಗೋದು ಕೂಡ ಆ ದೇವರ ವರ ಎಂಬುದಾಗಿ ಸ್ವಲ್ಪ ಮಟ್ಟಿಗೆ ನಾವು ತಿಳಿದುಕೊಳ್ತಕ್ಕದ್ದು. ಈ ಮನಸ್ಸೆ ಕುಲದಲ್ಲಿ ಇದ್ದಂಥ ಸೈನಿಕರೇ ಬಹಳ ಕಡಿಮೆಯಾಗಿ ಕನಿಷ್ಠ ಸೈನಿಕರು. ಯಾಕಂದರೆ ಬರೀ 32,200 ಸೈನಿಕರು. ದೊಡ್ಡದು ಯಹೂದ 74,600, ಆದರೆ 32,200 ಕೇವಲ ಚಿಕ್ಕ, ಅತ್ಯಂತ ಚಿಕ್ಕ ಸೈನ್ಯ ಈ ಗೋತ್ರದಲ್ಲಿ ಅಂತ ನೋಡ್ತೀವಿ. ಬೆನ್ಯಾಮೀನ್ 9ನೇ ಗೋತ್ರ ಬೆನ್ಯಾಮೀನ್. ಅದರಲ್ಲಿ ಬೆನ್ಯಾಮೀನ್ ಎಂಬ ಪದದ ಅರ್ಥ ಬಲ, ಸನ್ ಆಫ್ ರೈಟ್ ಹ್ಯಾಂಡ್, ಬಲಗೈಯ ಮಗನು ಅಂತ. ಬಲಗೈಯ ಮಗನು ಯಾಕಂತ ಹೇಳಿದ್ರೆ ಆ ವಯಸ್ಸಾದಂಥ ಪ್ರಾಯಕಾಲದಲ್ಲಿ ಯಾಕೋಬನಿಗೆ ಹುಟ್ಟಿದಂಥ ಮಗ ಬಲಗೈ ಇದ್ದ ಹಾಗೆ ಇದ್ದ ಅವನು. ರೈಟ್ ಹ್ಯಾಂಡ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ, ಎಡಗೈ ಅಲ್ಲ ಬಲಗೈ ಅಂತ. ದಾನ್ ಕುಲ. ಆನಂತರ 10ನೇ ಗೋತ್ರದವರು ದಾನ್ ಅಂತ ಹೇಳಿದ್ರೆ ನ್ಯಾಯಾಧಿಪತಿ, ಜಡ್ಜ್. ದಾನ್ ಅಂತ ಹೇಳಿದ್ರೆ ನ್ಯಾಯಾಧಿಪತಿ. ದಾನಿಯೇಲ್ ಅಂದರೆ ದೇವರು ನನ್ನ ನ್ಯಾಯಾಧಿಪತಿ ಅಂತ. ಈ ದಾನ್ ಕುಲದವರು, ದಾನ್ ಅಂತ ಹೇಳಿದ್ರೆ ನ್ಯಾಯಾಧಿಪತಿಯ ಒಂದು ಕುಲ. ಮತ್ತು ಅಲ್ಲಿ ಕೂಡ ಒಂದು ಚಿಕ್ಕ ಸೈನ್ಯ. ಆ ಒಂದು ಗೋತ್ರಕ್ಕೆ ಅನುಸಾರವಾಗಿ 11ನೇ ಗೋತ್ರದವರು ಆಶೇರ್ ಅಂತ ಹೇಳಿದ್ರೆ ಒಂದು ರೀತಿಯಿಂದ ಈ ಕನ್ನಡಕ್ಕೂ ಹೀಬ್ರಿಗೂ ಹತ್ತಿರ ಸಂಬಂಧ ಇದ್ದಂಗೆ ಈ ಹೆಸರಿನಲ್ಲಿ ಕಾಣ್ತದೆ. ಆಶೇರ್ ಅಂದರೆ ಆಶೀರ್ವಾದ ಹೊಂದಿದವನು, ಅಥವಾ ಆಶೀರ್ವಾದದ ಮತ್ತೊಂದು ಅರ್ಥ ಹರ್ಷ. ಆಶೇರ್ ಅಂದರೆ ಹರ್ಷ, ಸಂತೋಷ, ಹ್ಯಾಪಿ ಎಂಬುದಾಗಿ ಅರ್ಥ. ನಫ್ತಲಿ ಆನಂತರ 12ನೇ ಗೋತ್ರ, ಕೊನೆಯ ಗೋತ್ರ ನಫ್ತಲಿಯ ಗೋತ್ರ. ಅದರಿಂದ
ಸೈನಿಕರನ್ನು, ಯವನಸ್ಥರನ್ನು, 20ಗಿಂತಲೂ ಮೇಲ್ಪಟ್ಟವ್ರನ್ನು ಆಯ್ಕೆ ಮಾಡಿಕೊಳ್ತಾರೆ. ನಫ್ತಾಲಿ ಅಂತ ಹೇಳಿದ್ರೆ ಹೋರಾಡುವವನು, ರಸ್ಲಿಂಗ್. ಅವನು ಯುದ್ಧ, ತಾಯಿ ಗರ್ಭದಲ್ಲಿದ್ದಾಗಲೇ ಹೋರಾಡಿಕೊಂಡು ಹುಟ್ಟಿದಂಥವನು ಯಾಕೋಬನ ಹಾಗೆ. ಆದ ಕಾರಣ ನಫ್ತಾಲಿ ರಸ್ಲಿಂಗ್ ಎಂಬುದಾಗಿ ಅವನ ಹೆಸರು. ಈ ರೀತಿಯಾಗಿ ಒಟ್ಟು 6 ಲಕ್ಷ ಜನರು ಸೈನ್ಯದವರು ಇಸ್ರಾಯೇಲರಲ್ಲಿ ಇದ್ದರು ಎಂಬುದಾಗಿ 46ನೇ ವಚನದಲ್ಲಿ 6,03,550 ಜನರು 12 ಗೋತ್ರದಿಂದ ಕೂಡಿಸಲ್ಪಟ್ಟರು. 430 ವರ್ಷ ಆದ ತಕ್ಷಣ ಸುಮಾರು 6 ಲಕ್ಷ ಜನರು ಅವರೊಡನೆ ಬಂದರು. ಲೇವಿಯರನ್ನು ಕೂಡಿಸಬಾರ್ದು ಅಂತ ದೇವರು ಹೇಳಿದ್ನಲ್ಲ, ಆದ ಕಾರಣ ಅವರನ್ನು ಕೂಡಿಸದಿದ್ದರೂ ದೇವರು ಅವರನ್ನು ಮರ್ತು ಹೋಗಲಿಲ್ಲ. ಅದಕ್ಕೆ 47ರಿಂದ 54 ವಚನಗಳಲ್ಲಿ ಲೇವಿಯವರ ಬಗ್ಗೆ ಕೂಡ ಕೆಲವು ಮಾತನ್ನು ಆತನು ಹೇಳ್ತಾನೆ. ಲೇವಿಯವರ ಸೇವೆ ಏನಾಗಿತ್ತಂದರೆ ಅವರನ್ನು ಗುಡಾರದ ಸೇವೆಗೆ ನೇಮಿಸಬೇಕು. ದೇವದರ್ಶನ ಗುಡಾರ ಸುತ್ತಲೂ ಅವರು ಇರಬೇಕು. ಬೇರೆ ಯಾರು ಯಾವ ಗೋತ್ರದವ್ರು ಬರಬಾರ್ದು. ಲೇವಿಯರು ಮಾತ್ರ ನನ್ನ ಹತ್ತಿರ ಇರಬೇಕು, ಅಂದರೆ ದೇವದರ್ಶನ ಗುಡಾರದ ಹತ್ತಿರ ಇರಬೇಕು, ಸುತ್ತಲೂ ಇರಬೇಕು. ಬೇರೆ ಯಾರಾದರೂ ಬಂದುಬಿಟ್ರೆ ಈ 12 ಗೋತ್ರದಲ್ಲಿ ದೇವರು ಹೇಳ್ತಾರೆ ಅವರಿಗೆ ಮರಣ ಶಿಕ್ಷೆ ವಿಧಿಸಬೇಕು. 51ನೇ ವಚನದಲ್ಲಿ ಈ ರೀತಿಯಾಗಿ ದೇವದರ್ಶನ ಗುಡಾರದ ಕಾಯುವ ಕೆಲಸ ಕೂಡ ಲೇವಿಯರ ಒಂದು ಕೆಲಸವಾಗಿತ್ತು. ಇದು ಭಾಳ ಗಂಭೀರವಾದಂಥ ಒಂದು ಕೆಲಸ ರೀ. ಲೆಕ್ಕದಲ್ಲಿ ಎಣಿಸಲ್ಪಡೆದಿದ್ರು ಕೂಡ ಅವರು ಸೈನ್ಯದಲ್ಲಿದ್ದರು, ಇವರು ಸೈನ್ಯದಲ್ಲಿರಲಿಲ್ಲ, ಆದರೆ ದೇವರ ಸಮಕ್ಷಮದಲ್ಲಿದ್ದರು, ದೇವರ ಸೇವೆಯನ್ನು ಮಾಡ್ತಾಯಿದ್ರು ಎಂಬಂಥದ್ದನ್ನು ನಾವು ನೋಡಿಕೊಳ್ತೀವಿ. ಈ ರೀತಿಯಾಗಿ ಅರಣ್ಯಕಾಂಡ 1ನೇ ಅಧ್ಯಾಯ ಮುಕ್ತಾಯವಾಗುತ್ತೆ. ಇದುವರೆಗೆ ದೇವರು ಅರಣ್ಯಕಾಂಡವನ್ನು 1ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. The fourth book of Moses, called Numbers, chapter 1. And the Lord spake unto Moses in the wilderness of Sinai, in the tabernacle of the congregation, on the first day of the 2nd month, in the 2nd year after they were coming out of the land of Egypt, saying, Take ye the sum of all the congregation of the children of Israel, after their families, by the house of their fathers, with the number of their names, every male by their polls, from 20 years old and upward, all that are able to go forth to war in Israel. Thou and Aaron shall number them by their armies. And with you there shall be a man of every tribe, every one head of the house of his fathers. And these are the names of the men that shall stand with you of the tribe of Reuben: Elizur the son of Shedeur; of Simeon, Shelumiel the son of Zurishaddai; of Judah, Nahshon the son of Aminadab; of Issachar, Nethaneel the son of Zuar; of Zebulun, Eliab the son of Helon; of the children of Joseph, of Ephraim, Elishama the son of Ammihud; of Manasseh, Gamaliel the son of Pedazur; of Benjamin, Abidan the son of Gideoni; of Dan, Ahiezer the son of Ammishaddai; of Asher, Pagiel the son of Okran; of Gad, Eliasaph the son of Deuel; of Naphtali, Ahira the son of Anan. These were the renown of the congregation, princes of the tribes of their fathers, heads of thousands in Israel. And Moses and Aaron took these men, which are expressed by their names, and they assembled all the congregation together on the first day of the 2nd month. And they declared their pedigrees after their families, by the house of their fathers, according to the number of the names, from 20 years old and upward, by their polls. As the Lord commanded Moses, so he numbered them in the wilderness of Sinai. And the children of Reuben, Israel's eldest son, by their generations, after their families, by the house of their fathers, according to the number of the names, by their polls, every male from 20 years old and upward, all that were able to go forth to war.
Those that were numbered of them, even of the tribe of Reuben, were 46,500. Of the children of Simeon, by their generations, after their families, by the house of their fathers, those that were numbered of them, according to the number of the names, by their polls, every male from 20 years old and upward, all that were able to go forth to war. Those that were numbered of them, even of the tribe of Simeon, were 59,300. Of the children of Gad, by their generations, after their families, by the house of their fathers, according to the number of the names, from 20 years old and upward, all that were able to go forth to war. Those that were numbered of them, even of the tribe of Gad, were 45,650. Of the children of Judah, by their generations, after their families, by the house of their fathers, according to the number of the names, from 20 years old and upward, all that were able to go forth to war. Those that were numbered of them, even of the tribe of Judah, were 314,600. Of the children of Issachar, by their generations, after their families, by the house of their fathers, according to the number of the names, from 20 years old and upward, all that were able to go forth to war. Those that were numbered of them, even of the tribe of Issachar, were 54,400. Of the children of Zebulun, by their generations, after their families, by the house of their fathers, according to the number of the names, from 20 years old and upward, all that were able to go forth to war. Those that were numbered of them, even of the tribe of Zebulun, were 57,400. Of the children of Joseph, namely of the children of Ephraim, by their generations, after their families, by the house of their fathers, according to the number of the names, from 20 years old and upward, all that were able to go forth to war. Those that were numbered of them, even of the tribe of Ephraim, were 40,500. Of the children of Manasseh, by their generations, after their families, by the house of their fathers, according to the number of the names, from 20 years old and upward, all that were able to go forth to war. Those that were numbered of them, even of the tribe of Manasseh, were 32,200. Of the children of Benjamin, by their generations, after their families, by the house of their fathers, according to the number of the names, from 20 years old and upward, all that were able to go forth to war. Those that were numbered of them, even of the tribe of Benjamin, were 35,400. Of the children of Dan, by their generations, after their families, by the house of their fathers, according to the number of the names, from 20 years old and upward, all that were able to go forth to war. Those that were numbered of them, even of the tribe of Dan, were 62,700. Of the children of Asher, by their generations, after their families, by the house of their fathers, according to the number of the names, from 20 years old and upward, all that were able to go forth to war. Those that were numbered of them, even of the tribe of Asher, were 41,500. Of the children of Naphtali, throughout their generations, after their families, by the house of their fathers, according to the number of the names, from 20 years old and upward, all that were able to go forth to war. Those that were numbered of them, even of the tribe of Naphtali, were 53,400. These are those that were numbered, which Moses and Aaron numbered, and the princes of Israel, being 12 men, each one was for the house of his fathers. So were all those that were numbered of the children of Israel by the house of their fathers, from 20 years old and upward, all that were able to go forth to war in Israel. Even all they that were numbered were 600,000, and 3,550. But the Levites after the tribe of their fathers were not numbered among them, for the Lord had spoken unto Moses, saying, Only thou shalt not number the tribe of Levi, neither take the sum of them among the children of Israel. But thou shalt appoint the Levites over the tabernacle of testimony, and over all the vessels thereof, and over all things that belong to it. They shall bear the tabernacle and all the vessels thereof, and they shall minister unto it, and shall encamp around about the tabernacle. And when the tabernacle setteth forward, the Levites shall take it down. And when the tabernacle is to be pitched, the Levites shall set it up, and the stranger that cometh nigh shall be put to death. And the children of Israel shall pitch their tents, every man by his own camp, and every man by his own standard, throughout their hosts. But the Levites shall pitch round about the tabernacle of testimony, that there be no wrath upon the congregation of the children of Israel. And the Levites shall keep the charge of the tabernacle of testimony. And the children of Israel did according to all that the Lord commanded Moses, so did they.